ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. उनसे असंभव कुछ भी नहीं है. ದೇವರ ಕೃಪೆಯಡಿಯಲ್ಲಿ ಎಲ್ಲವೂ ಸರಳವಾಗಿ ಉತ್ತಮವಾಗಿ ನಡೆಯುವುದಾದರೆ, परमेश्वर की कृपा के अधीन में सब कुछ आसान तरीके से और उत्तम तरीके से चलेगा तो 7 ಮತ್ತು 8ನೇ ತಾರೀಕು 7 और 8वां तारीख, ಅಂದ್ರೆ ಪ್ರಾರ್ಥನೆಯ ಕೊನೆಯ 2 ದಿನ, उसका मतलब प्रार्थना के आखिरी 2 दिन ದೇವ ಸೇವಕರು ಮತ್ತು ಪ್ರವಾದನಾ ಸೇವೆಯಲ್ಲಿರುವಂತ ಜೀವನ್ ರಾಜ್ ಅವರು ಕೇರಳದಿಂದ ಪಾಸ್ಟರ್ ಜೀವನ್ ರಾಜ್ ನಮ್ಮ ಜೊತೆಗೆ ಇರ್ತಾರೆ. परमेश्वर के दास और भविष्यवक्ता के सेवकाई में रहने वाले पास्टर जीवन राज हमारे बीच में रहेंगे. 7 ಮತ್ತು ಕೊನೆಯ 2 ದಿನ, आखिरी 2 दिन, ಮತ್ತು ಖಂಡಿತವಾಗಿ और निश्चय ही ದೇವರು ಆ ದಿನ ಈ 10 ದಿನ ನಮ್ಮನ್ನ ಖಂಡಿತವಾಗಿ ಆಶೀರ್ವದಿಸ್ತಾರೆ. परमेश्वर यह 10 दिन निश्चय ही हमें आशीष देंगे. ಆಮೆನ್. आमेन. ಕೃಪೆಯಲ್ಲಿ ನಾವು ಚಲಿಸೋಣ. उस कृपा में हम आगे बढ़ेंगे. ಪ್ರಾರ್ಥನೆಗೆ ಸಿದ್ಧರಾಗಿದ್ಕೊಂಡು, प्रार्थना के लिए तैयार होकर, ಆಮೆನ್, आमेन, ನಾವು ಅದಕ್ಕಾಗಿ ನಮ್ಮನ್ನು ಸಮರ್ಪಿಸೋಣ. ಪ್ರಾರ್ಥನೆಗಾಗಿ ನಮ್ಮನ್ನು ಸಮರ್ಪಿಸೋಣ. प्रार्थना के लिए अपने आप को हम समर्पित करेंगे. ಥ್ಯಾಂಕ್ ಯು ಜೀಸಸ್. ಕರ್ತನನ್ನು ದೃಷ್ಟಿಸೋಣ. परमेश्वर की ओर हम देखेंगे. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು. ನಿನ್ನ ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು. ನಿನ್ನ ನಂಬಿಕೆ ವ್ಯರ್ಥವಾಗದು. ಇನ್ನೊಂದು ಸಾರಿ, ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು. ನಿನ್ನ ನಂಬಿಕೆ ವ್ಯರ್ಥವಾಗದು. ಇನ್ನೊಂದು ಸಾರಿ ಕರೆಗಳನ್ನು ಎತ್ತಿ ಹೇಳೋಣ. एक और बार हाथों को उठाते हुए हम कहेंगे, ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು. ನಿನ್ನ ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ, ಅದ್ಭುತವ ಕಾಯುತ್ತಿರುವೆ, 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 ಅದ್ಭುತವ ಹೊಂದಲು ಕಾಯುತ್ತಿ. ನನ್ನ ಸಹೋದರ, ನನ್ನ ಸಹೋದರಿ, मेरे भाई, मेरे बहन, ಕರಗಳನ್ನು ಚಾಚಿ ಕೆಲವು ಕ್ಷಣ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸ್ತೀಯ. हाथों को उठाते हुए थोड़े क्षण अपनी ಆತನ भाषा में ಬೆಂಕಿ ಇಳಿದು प्रार्थना ಬರ್ತಾ ಇದೆ. करेंगे. उनका अग्नि उतर आ रहा है. ಶಿಖರಬ ರಬ ಲಮನ ಕರಬ ಶಂದರ ರಬ ಶಿಖರೆ ಬೇರೆ ಬೇರೆ ಬೇ ಶಿಖರ ಲಬ ಶಂದರ ಲಬ. ಹೊಸ ಮಾರ್ಗಗಳು, ಹೊಸ ಮಾರ್ಗಗಳು, ನೀವು ಯೋಚಿಸದ ನೆನೆಸದ ಹೊಸ ಮಾರ್ಗಗಳು. आपने जो सोचा नहीं है, ರಿಖ ಪಶ್ಚೆ ಬೇರೆ ಬೇರೆ ಅಂದ
Rafana Karaba, Shandaladana Kalaralaba, Zikechere Balianda Rabalaba, Sideriana Kurubo Shateleberianda. ಕರಗಳು ಚಾಚಲ್ಪಡ್ಲಿ ಅಲ್ಲಿ ದೇವರ ಆತ್ಮನ ಚಲಿಸ್ತಾ ಇದ್ದಾನೆ परमेश्वर की आत्मा कार्य कर रहे हैं ದೇವರ ಆತ್ಮನ ಚಲಿಸ್ತಾ ಇದ್ದಾರೆ परमेश्वर की आत्मा कार्य कर रहे हैं ತಕ್ಕ ಸಮಯದಲ್ಲಿ ದರ್ಶನವ ನೆರವೇರಿಸುವ ತಕ್ಕ ಸಮಯದಲ್ಲಿ ದರ್ಶನವ ನೆರವೇರಿಸುವ ಸುಳ್ಳಾಗದು. In the name of Jesus, fire, fire. Every genealogical curses I break in the name of Jesus. Loose, loose, loose. ಅದ್ಭುತವ ಹೊಂದಲು ಕಾಯುತ್ತಿರುವೆ ಎಲ್ಲರೂ ಕರೆದ ಸಾಕ್ಷಿ ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿ ಕರ್ತನನ್ನ ಕಾಯಲು ಕರ್ತನಿಗೆ ಕಾಯುವವರು ಅವಮಾನ ಹೊಂದರು ನಿಜವಾಗಿ ಅಂತ್ಯವುಂಟು ಇದು ಬರೀ ಹಾಡಲ್ಲ ವ್ಯರ್ಥ ಒಂದು ಅಭಿಷೇಕಯ ಹಾಡಿನಲ್ಲಿ ನಿಮ್ಮನ್ನು ತುಂಬಿಕೊಳ್ತಾ ಇದೆ ಕರ್ತನಿಗೆ ಕಾಯುವವರು ಓ ಅನ್ಯ ಭಾಷೆಗಳೊಂದಿಗೆ ಅವಮಾನ ಹೊಂದರು ನಿಜವಾಗಿ ಅಂತ್ಯ ಉಂಟು ನಿನ್ನ ನಂಬಿಕೆ ವ್ಯರ್ಥವಾಗದು ಕಾಯುತ್ತಿರುವೆ 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 ಅದ್ಭುತವ ಹೊಂದಲು ಕಾಯುತ್ತಿರುವೆ 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 ಅದ್ಭುತವ ಹೊಂದಲು ಕಾಯುತ್ತಿರುವೆ ಎಲ್ಲವನ್ನು ಕಳೆದುಕೊಂಡರು ಸಂಬಂಧವು ಅಗಲಿದರು ಎಲ್ಲವನ್ನು ಕಳೆದುಕೊಂಡರು ಸಂಬಂಧವು ಅಗಲಿದರು ಕರೆದಾತನು ನಂಬಿಗಸ್ತನು ಸುಖ ಜೀವನ ಬರಮಾಡುವನು ಕರೆದಾತನು ನಂಬಿಗಸ್ತನು ಸುಖ ಜೀವನ ಕರೆದಾತನು ನಂಬಿಗ ನಿನ್ನನ್ನು ಕರೆದವನು ನಂಬಿಗಸ್ತನೆಂಬುದಾಗಿ ನಿನ್ನ ವೈರಿಗೆ ಗೊತ್ತಾಗಲಿ आपको बुलाने वाला विश्वास योग्य है कि अपने शत्रु को पता चलने दीजिए ಕರೆದಾತನು ನಂಬಿಗಸ್ತನು ಸುಖ ಜೀವನ ಮಾಡುವನು ಕರೆದಾತನು ಕರೆದಾತನು ನಂಬಿಗಸ್ತನು ಸುಖ ಜೀವನ ಪರಮ ಇನ್ನೊಂದು ಸಾರಿ ಅದನ್ನು ಸಾರೋಣ
ಕರೆದಾತನು ನಂಬಿಗಸ್ತನು ಸುಖ ಜೀವನ ಪರಮ. ಕರಗಳನ್ನು ಚಾಚಿ ಕೊನೆಯ ಸಾರಿ. ಕರೆದಾತನು ನಂಬಿಗಸ್ತನು ಸುಖ ಜೀವನ ಬರಮಾಡುವನು. ಕರಿಗೆ ಕಾಯುವವರು ಅವಮಾನ ಹೊಂದರು. ನಿಜವಾಗಿ ನಯಾ ಕಾಮ್, ಒಂದು ಹೊಸ ಕಾರ್ಯವನ್ನು ದೇವರು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಒಂದು ಹೊಸ ಕಾರ್ಯ, ಒಂದು ಹೊಸ ಕಾರ್ಯ ನಿನ್ನ ಜೀವನದ ಮೇಲೆ ದೇವರು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಒಂದು ಹೊಸ ಕಾರ್ಯ, ಒಂದು ಹೊಸ ಕಾರ್ಯವನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ. ಒಂದು ಹೊಸ ಕಾರ್ಯ, ಒಂದು ಹೊಸ ಕಾರ್ಯವನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ. ಈಗಲೇ ನಂಬಿ ಸ್ವೀಕರಿಸಿಕೊಳ್ಳಿ. ಒಂದು ಹೊಸ ಕಾರ್ಯವನ್ನು ದೇವರು ನಿಮ್ಮ ಮೇಲೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಂಬುವವರು ಅದನ್ನು ಸ್ವೀಕರಿಸಿಕೊಳ್ಳ್ರಿ. ನಂಬುವವರು ಅದನ್ನು ಸ್ವೀಕರಿಸಿಕೊಳ್ಳ್ರಿ. ಒಂದು ಹೊಸ ಕಾರ್ಯ ನಿಮ್ಮ ಮೇಲೆ ಆಗ್ಲಿಕ್ಕೆ ಹೋಗ್ತಾ ಇದೆ. ಒಂದು ಹೊಸ ಕಾರ್ಯ ನಿಮ್ಮ ಮೇಲೆ ಆಗ್ಲಿಕ್ಕೆ ಹೋಗ್ತಾ ಇದೆ. ಒಂದು ಹೊಸ ಕಾರ್ಯ ನಿಮ್ಮ ಮೇಲೆ ಆಗ್ಲಿಕ್ಕೆ ಹೋಗ್ತಾ ಇದೆ. ಒಂದು ಹೊಸ ಕಾರ್ಯ ಯೇಸು ಹೆಸರಿನಲ್ಲಿ ಬಿಡುಗಡೆ ಮಾಡ್ತೇನೆ. ಒಂದು ಹೊಸ ಕಾರ್ಯ ದೇವರ ಹೆಸರಿನಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇನೆ. ಯೇಸುವಿನ ಹೆಸರಿನಲ್ಲಿ ಬಿಡುಗಡೆ. ಒಂದು ಹೊಸ ಕಾರ್ಯ, ಹೊಸ ಕಾರ್ಯ. ನೀನು ಆಶಿಸಿದ ಹಾಗಲ್ಲ, ಅದಕ್ಕಿಂತಲೂ ಶ್ರೇಷ್ಠವಾದದ್ದು. ನೀನು ಕನಸಿನಲ್ಲಿಯೂ ಕಾಣದಂಥದ್ದು ಹೊಸ ಕಾರ್ಯ, ಹೊಸ ಕಾರ್ಯ, ಹೊಸ ಕಾರ್ಯ. ಇರುವೆ ಮೊಣಕಾಲಲ್ಲೇ ಕಾಯು. ಇನ್ನೊಂದು ಸಾರಿ. ಬಿಡುಗಡೆ ಹೊಂದಲು ಮೊಣಕಾಲಲ್ಲೇ ಕಾಯುವೆ. ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ. ಬಲ ಹೊಂದುವೆ, ಎದ್ದೇಳುವೆ ಹದ್ದಿನಂತೆ. In the name of Jesus, ಒಂದು ಹೊಸ ಕಾರ್ಯವನ್ನು ನಾನು ನಿಮಗೆ ತೋರಿಸುವೆನು. ಒಂದು ಹೊಸ ಕಾರ್ಯ, ಕಾಯುತ್ತಿರುವೆ, ಕಾಯುತ್ತಿರುವೆ ಅದ್ಭುತವ ಹೊಂದಲು. ಕಾಯುತ್ತಿರುವೆ, ಕಾಯುತ್ತಿರುವೆ, ಕಾಯುತ್ತಿರುವೆ ಅದ್ಭುತವ. Out. Your time is over. In the name of Jesus. 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 Come out. Jesus. 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 ಬಿಡುಗಡೆ ಕಾಣಲು, ಬಿಡುಗಡೆ ಕಾಣಲು ಮೊಣಕಾಲಲ್ಲೇ. ಈ ಬರುವ 10 ದಿನಗಳು ನಾವು ಕಾಯಲಿಕ್ಕಿದ್ದೇವೆ. ಬಿಡುಗಡೆ ಕಾಣಲು ಮೊಣಕಾಲಲ್ಲೇ. ಬಿಡುಗಡೆ ಕಾಣಲು
ಕಾಲಲ್ಲೇ ಕಾಯುವೆ ಬಿಡುಗಡೆ ಇನ್ನೊಂದು ಸಾರಿ ಬಿಡುಗಡೆ ಕಾಯುತ್ತಿರುವೆ 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 ಅದ್ಭುತವ ಹೊಂದಲು ಶುಕಲವರ ಸೆಂಚರೆ ಬೆಲೆ ಬೆರೆ ಅರ್ಧ ಬಸ್ ಅರ್ಧ ಬಸ್ ಸೆಂಚರೆ ಬಬೆ ಶೇಂದಲವ ಸಿರಿರೆ I declare Jesus 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 every spirit of death हर एक मृत्यु का आत्मा from this family and every family इस परिवार से और हर एक परिवार से I declare an end to it in Jesus name. यीशु मसीह के नाम में निकलने के लिए आज्ञा देता हूँ I declare an end to it. उसके लिए एक अंत को मैं घोषित करता हूँ Today आज is the end. वो अंत्य है On 28th of September सितंबर 28 तारीख 2025 2025 I declare, put your hand on my finger, I declare मैं घोषित करता freedom to हूँ this family इस परिवार को in the छुटकारा name of यीशु Jesus. मसीह के नाम में And every written statement of demons and the death, I cancel it. It's over. In the name of Jesus. In the name of Jesus. In the name of Jesus. Everybody pray in tongues. The Lord is setting this family free. सब अन्य भाषा में प्रार्थना कीजिए परमेश्वर इस परिवार को छुटकारा दे Shitaraba रहे हैं। shantalaralaba. In the mighty name of यीशु मसीह के Jesus. महान नाम में In the mighty name of यीशु मसीह के Jesus. महान नाम में I want somebody to speak in tongues over her. कोई तो अन्य Put your भाषा में hand उसके upon her ऊपर and speak in प्रार्थना tongues for a कीजिए। few seconds. Ooh. ಯೇಸುವೆ ನಿನ್ನ ಪ್ರೀತಿಸುವೆ ನನಗಾಗಿ ಎಲ್ಲವ ಮಾಡಿದೆ ಯೇಸುವೆ ನಿನ್ನ ಪ್ರೀತಿಸುವೆ ನನಗಾಗಿ ಎಲ್ಲವ ಮಾಡಿದೆ ನಿನ್ನ ಪ್ರೀತಿಗೆ ಕೊನೆಯೇ ಇಲ್ಲ ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ ನಿನ್ನ ಕೊನೆಯೇ ಇಲ್ಲ ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ ಯೇಸುವೆ ನೀ ಸಾಕಯ್ಯ Jesus
ನನ್ನ ಬದುಕನ್ನು ನೀ ಬಯಸಿದೆ ಯಾರಿಗೂ ಬೇಡದಂಥ ನನ್ನ ಬದುಕನ್ನು ನೀ ಬಯಸಿದೆ ಮಿತಿಯೇ ಇಲ್ಲದ ನಿನ್ನ ಪ್ರೀತಿಯಿಂದ ನನ್ನ ಮೇಲೆತ್ತಿಯೇ ನಿಲ್ಲಿಸಿದೆ ಮಿತಿಯೇ ಇಲ್ಲದ ನಿನ್ನ ಪ್ರೀತಿಯಿಂದ ನನ್ನ ಮೇಲೆತ್ತಿಯೇ ನಿಲ್ಲಿಸಿದೆ ಯೇಸುವೇ ನೀ Fire of God upon you right now. ಪವಿತ್ರಾತ್ಮನ ಬೆಂಕಿ ಬೆಂಕಿ ಪವಿತ್ರಾತ್ಮನ ಬೆಂಕಿ ಪವಿತ್ರಾತ್ಮನ ಬೆಂಕಿ Fire! 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 ಪವಿತ್ರಾತ್ಮನ ಬೆಂಕಿ ಪವಿತ್ರಾತ್ಮನ ಬೆಂಕಿ ಪವಿತ್ರಾತ್ಮನ ಬೆಂಕಿ loose in the name of Jesus. ಯಾರಿಗೂ ಬೇಡದಂಥ ನನ್ನ ಬದುಕನ್ನು ನೀ ಬಯಸಿ ಯಾರಿಗೂ ಬೇಡದಂಥ ನನ್ನ ಬದುಕನ್ನು ನೀ ಬಯಸಿದೆ ಸೋತು ಹೋದ ಎಲ್ಲ ಸ್ಥಳಗಳಲ್ಲಿ ನನ್ನ ಮೇಲೆತ್ತಿದೆ ಏಸಯ್ಯ ಸೋತು ಹೋದ ಎಲ್ಲ ಸ್ಥಳಗಳಲ್ಲಿ ನನ್ನ ಮೇಲೆತ್ತಿದೆ ಏಸಯ್ಯ ನೆನಸದ ರೀತಿಯಲ್ಲಿ ನಡೆಸುವವನೇ ಕೊನೆಯವರೆಗೂ ನನ್ನ ಜೊತೆಗಾರನೇ ನೆನಸದ ರೀತಿಯಲ್ಲಿ ನಡೆಸುವವನೇ ಕೊನೆಯವರೆಗೂ ನನ್ನ ಜೊತೆಗಾರನೇ ಯೇಸುವೇ ನೀ ಸಾಕಯ್ಯ ಯೇಸುವೇ ನೀ drink in the anointing of God. ಕರ್ತನ ಅಭಿಷೇಕದಲ್ಲಿ ತುಂಬಿಸಲ್ಪಡ್ರಿ ನನ್ನೇಸುವೆ ನೀ ಸಾಕಯ್ಯ ಯೇಸುವೆ ಯೇಸುವೆ ನೀ ಸಾಕಯ್ಯ ನೀ ಸಾಕಯ್ಯ ನನ್ನನ್ನು ಮುಟ್ಟು ಸ್ವಾಮಿ ಯೇಸುವೆ ನೀ ಸಾಕಯ್ಯ ನನ್ನ ಯೇಸುವೆ ನೀ ಇನ್ನೊಂದು ಸಾರಿ ಕೊನೆಯ ಸಾರಿ ಆಡುವಾಗ ಯೇಸುವೆ ಎಲ್ಲರೂ ಅನ್ಯ ಭಾಷೆಗಳಲ್ಲಿ ಮುಗಿದ ತಕ್ಷಣ ಕುರಲಭ ಶಠಲರಲಭ ಯೇಸುವೆ Jesus ನನ್ನೇಸುವೆ ನೀ ಸಾಕಯ್ಯ ರಬ ಶಂದಲಬ ರಮಣ ಕರಬ ಶಂದಲರಬ ರಬ zigaraba shandalaba raba raba nagaraba raba rikalaba shanchalaba laba
ಅನ್ಯ ಭಾಷೆಗಳು ಎದ್ದೇಳಲಿ. ಆತನ ಬೆಂಕಿ ನಮ್ಮ ಮಧ್ಯದಲ್ಲಿದೆ. ಆತನ ಅಭಿಷೇಕ ನಮ್ಮ ಮಧ್ಯದಲ್ಲಿದೆ. ಅಭಿಷೇಕ ಅಭಿಷೇಕ ಅಭಿಷೇಕ. ದುರಾತ್ಮಗಳು ಮುರಿದು ಬೀಳ್ತಾ ಇವೆ. ಬಂಧನಗಳು ಮುರಿದು ಬೀಳ್ತಾ ಇವೆ. ಪ್ರಾರ್ಥನೆಗಳಿಗೆ ಉತ್ತರಗಳು ಬಿಡುಗಡೆ ಆಗ್ತಾ ಇವೆ. ಸುಖರಬ ಶಂಚರಬ ಸಿಖರಬ ರಬ ಶಿಂದರಬ ರಬ ಶಿಖರಬ ರಬ ರಿಖಲಬ ಶಂಖಲಬ ರಬ ರಿಯಾನನಾದ ನಖರಬ ಸಿಖರಬ. 10 ದಿನಗಳ ಪ್ರಾರ್ಥನೆಯ ಬಿಡುಗಡೆ ಪ್ರಾರಂಭ. 10 दिन के प्रार्थना का यीशु ने प्रारंभ हो गया. यीशु मसीह के I नाम में declare, मैं घोषित करता हूँ. I open 10 days of prayer and fast today. आज के दिन 10 दिन के प्रार्थना और 10 ದಿನಗಳ ಉಪವಾಸ ಮತ್ತು ಪ್ರಾರ್ಥನೆಯನ್ನ ಈಗ ನಾನು ಯೇಸುವಿನ ಹೆಸರಿನಲ್ಲಿ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ 10 दिन के उपवास और प्रार्थना को अब मैंने यीशु मसीह के नाम में पिता पुत्र पवित्र आत्मा के नाम में मैं प्रतिष्ठित करता I हूँ. open मैं प्रतिष्ठित करता 10 हूँ days of prayer and fast 10 दिन के उपवास in और the name प्रार्थना of को Jesus. यीशु मसीह के In the नाम name of में, Jesus. यीशु मसीह के नाम in the में, name of Jesus. यीशु मसीह के नाम In the में, name of Jesus. यीशु मसीह के नाम में. Shabaraba-laba. Rekechechechecherebe-rebe. Rikachaba-laba-raba. Koraba shanchalaba ramana karaba. Zikichichichichichichichiriyalaba. In the name of the Father, Son and the Holy Ghost, पिता पुत्र और we पवित्र आत्मा के नाम open से 10 days of prayer and fast. 10 दिन के उपवास और प्रार्थना को प्रतिष्ठित करते हैं. 10 ದಿನಗಳ ಪ್ರಾರ್ಥನೆ ಮತ್ತು ಉಪವಾಸವನ್ನ 10 दिन के प्रार्थना और उपवास को ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ಓಪನ್ ಮಾಡ್ತೇವೆ. पिता पुत्र पवित्र आत्मा के नाम से हम उसे खोलते हैं. मुझे तेरी जरूरत है. तेरी जरूरत है. दिल की गहराई से तुझको पुकारूं, तेरे करीब मैं आता हूँ. जैसा भी हूँ तेरा ही हूँ. तुझको मैं क्या दे सकता हूँ. दिल की गहराई से तुझको पुकारूं, तेरे करीब मैं आता हूँ. जैसा भी हूँ तेरा ही हूँ. तुझको मैं क्या दे सकता हूँ. जिंदगी मेरी तेरे बिना अधूरी है. ये आत्मा मेरी तेरे लिए प्यासी है. मुझे तेरी जरूरत है. तेरी जरूरत है. मुझे तेरी
यीशु जीसस यीशु आंसू पूछ मेरे नया कर दे मुझे आंसू पोंछ मेरे बाहों में ले ले मुझे one more time आंसू पोंछ मेरे नया कर दे मुझे आंसू पोंछ मेरे बाहों में ले ले मुझे ए जिंदगी मेरी तेरे बिना अधूरी है ये आत्मा मेरी तेरे लिए प्यासी है मुझे तेरी जरूरत है तेरे बिना मैं कुछ भी नहीं कर सकूंगा प्रभु जरूरत हाँ प्रभु मुझे जे तेरी बहुत जरूरत है प्रभु इस वक्त इस समय मुझे तेरी जरूरत है जरूरत मैं तेरी जरूरत है तेरी now every chains will be broken down as we sing hallelujah ಸ್ತೋತ್ರ 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 ಒಂದು ಹೊಸ ಕಾರ್ಯ ನಿನ್ನ ಜೀವನದಲ್ಲಿ ಕರ್ತನು ತೋರಿಸಲಿಕ್ಕಿದ್ದಾನೆ ಮಾಡಲಿಕ್ಕಿದ್ದಾನೆ God is going to do a new thing in your life परमेश्वर आपके जिंदगी में एक नया सा कार्य करने वाले हैं ಕಾರ್ಯ एक नया सा कार्य Kurumo shakete balina makara da zida na makare de bere. Rikiti ni mimi karuba shiketariala. Riga da na salaba kare de ne mene kereba shachalala baba. Stotra stotra stotra. Roko chobobo shanchalara laba 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 raba. Zete chaporobo no mokorobo sheterebe. Zidi rikiti bi yalabo shatalebo rabalamana kalara laba. Rika chobolobo shatale bere 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 andala da nakaralaba zendere bere be shandala ba da nakaraba shatere bele be zike chopolobo zindiri bani kariala baba glory 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 mahime 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 ತುಂಬಿಕೊಳ್ಳಲಿ 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 ಮಹಿಮೆ 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 ಸುಬ್ರಮನ ಕಲಬರಬ
शुबरबरबरबरबरबा जिगरबलबरबलबलबा Zikiri petati kotoboro kochachachaberebene kereberebe zikichuchuchucholoboroboloborobolobo zikitimani karida nada nakaraba. Receive, receive, receive. Rikachochopoloboroba danadi karika sakalabaraba. Glory, 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 glory. Glory, glory, glory. Jesus. Zikitirobolo shanterebene kerianda. Glory, glory, glory to your name, oh God. Glory to your name. तू धन्य है ಕರ್ತನು ನಿಮ್ಮ ಜೀವನದಲ್ಲಿ ಮಾಡಲಿಕ್ಕಿರುವಂತ महिमाकर मात ಕಾರ್ಯಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. परमेश्वर आपके जिंदगी में करने वाले एक महिमा से भरे कार्य के लिए धन्यवाद आपका नहीं और कोई प्रभु तू धन्य है सर्वश्रेष्ठ है तेरे जैसा नहीं और कोई गहरे प्यार से तूने प्यार किया गहरे प्यार से तूने प्यार किया माँ से गहरा है प्यार तेरा माँ से गहरा है प्यार तेरा ಎಲ್ಲರೂ ಕೂಡಿ गहरे प्यार से गहरे प्यार से तूने प्यार किया गहरे प्यार से तूने प्यार किया माँ से गहरा है प्यार तेरा माँ से गहरा है प्यार तेरा प्रभु तू धन्य है सर्वश्रेष्ठ है तेरे जैसा नहीं और कोई प्रभु तू धन्य है सर्वश्रेष्ठ है तेरे जैसा नहीं और कोई हालेलुया 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 तुझे मैं कभी भूलूंगा नहीं तुझे मैं कभी भूलूंगा नहीं तेरे साथ साथ मैं चलूंगा एक नूर के समान रहूंगा तुझे मैं कभी भूलूंगा नहीं तुझे मैं कभी भूलूंगा नहीं तेरे साथ साथ मैं चलूंगा एक दूर के समान रहूंगा प्रभु तू धन्य है प्रभु तू धन्य है सर्वश्रेष्ठ है तेरे जैसा नहीं और
ಕೊನೆಯೇಯಿಲ್ಲ ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ ನಿನ್ನ ಪ್ರೀತಿಗೆ ಕೊನೆಯೇ ಇಲ್ಲ ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ ಯೇಸುವೇ ನೀ ಸಾಕಯ್ಯ ಬೇರೆ ಏನು ಬೇಡಪ್ಪ ದೇವ ಯೇಸುವೇ ನೀ ಸಾಕಯ್ಯ ಬೇರೆ ಯಾವುದು ಬೇಡ ಸ್ವಾಮಿ ಯೇಸುವೇ ನೀ ಸಾಕಯ್ಯ ಯೇಸುವೇ ನೀ ಸಾಕಯ್ಯ ಸುಂದನಾಲಿದನಿ ಮನೆ ಕರಿ ಅಂದಲಾದನ ಕರ ಬಾಬಾ ನಮನ ಕರ ಬಾಬಾ ನಮ್ಮ ಮನೆಯ ಅಂದಲೆದನಿಯ ಆತನಲ್ಲಿ ತಲ್ಲೀನರಾಗಿರಿ उनमें आप डूब जाइए ಆತ ನಿಮ್ಮನ್ನು ಮುಟ್ತಾ ಇದ್ದಾನೆ वो आपको छू रहे हैं ಬಿಡುಗಡೆಗಳು छुटकारे ಗುಣಪಡಿಸುವಿಕೆಗಳು चंगाइयाँ ನಿಮ್ಮನ್ನು ತುಂಬಿಕೊಳ್ತಾ ಇವೆ आप में भर रहे हैं ಮಾರ್ಗಗಳು ತೆರಿತಾ ಇವೆ रास्ते खुल रहे हैं ಮಾರ್ಗಗಳು ತೆರಿತಾ ಇವೆ रास्ते खुल रहे हैं ಮನೆಗಳನ್ನು ಕೊಂಡುಕೊಳ್ಳುವುದಕ್ಕಾಗಿ घर खरीदने के लिए ಉತ್ತಮವಾದ ಪರಿಸ್ಥಿತಿಗೆ ಎತ್ತಲ್ಪಡುವುದಕ್ಕಾಗಿ उत्तम हालातों में उठाए जाने के लिए ಮಾರ್ಗಗಳು ತೆರೆಯಲ್ಪಡ್ತಾ ಇವೆ रास्ते खुल रहे हैं ಮಾರ್ಗಗಳು ತೆರೆಯಲ್ಪಡ್ತಾ ಇವೆ रास्ते खुल रहे हैं ಓ ಸನ್ನ ಓ सन्ना यहूदियों के राजा को ओ सन्ना आने वाले राजा को मिट्टी से बनाया गया फिर मिट्टी में जा मिलूं मिट्टी से बनाया गया हूँ और एक दिन फिर मिट्टी में जा मिलूं लेकिन इस मिट्टी को महिमा में बदलने तेरी महिमा को त्याग दिया इस मिट्टी को महिमा में बदलने तेरी महिमा को त्याग दिया हो सन्ना यहूदियों के राजा को आने वाले राजा को हो सन्ना यहूदियों के राजा को आने वाले राजा को मेरे जीवन की सपना है इस संसार की यात्रा में मेरे जीवन की ये सपना है सांस आने तक तेरे नाम को प्रकाशित
करूं, मेरे अंतिम सांस जाने तक तेरे नाम की महिमा करूं। होसन्ना, 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 होसन्ना। गाइए अपने राजा को, sing for your king. होसन्ना, 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 होसन्ना। यहूदियों के राजा को होसन्ना, होसन्ना। आने वाले राजा को होसन्ना, होसन्ना। यहूदियों के राजा को होसन्ना, होसन्ना। होसन्ना, होसन्ना। यहूदियों के राजा को होसन्ना, होसन्ना। आने वाले राजा को। ಎಲ್ಲ ಘನತೆ, सारा आदर, ಎಲ್ಲ ಮಹಿಮೆ ನಿನಗೆ ರಾಜ. सारी महिमा सिर्फ आप ही को ಯಾಕಂದ್ರೆ मिले ನೀನು पिता, ಒಬ್ಬನೇ ಯೋಗ್ಯನ. क्योंकि आप अकेले ही ನಿನ್ನ योग्य हो। ಪ್ರಸನ್ನತೆ ಇಲ್ಲ आपके ಇರುವುದಕ್ಕಾಗಿ उपस्थिति ಸ್ತೋತ್ರ. आपका उपस्थिति यहाँ पर है, इसलिए आपको धन्यवाद देते हैं। ಹುಚ್ಚನಾದೆನು ನಾನು. ಓ ಜೀಸಸ್, ಕ್ರಿಸ್ತ ಹುಚ್ಚನಾದೆನು ನಾನು. ಒಂದು ಕೊನೆ ಸಾರಿ एक आखिरी बार ಆರಾಧನೆ, 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 ಆರಾಧನೆ. ಆಕಾಶವೇ ನಿನ್ನ ಸಿಂಹಾಸನ, ಭೂಮಿಯೇ ನಿನ್ನ ಪಾದಪೀಠವು. ಆಕಾಶವೇ ನಿನ್ನ ಸಿಂಹಾಸನ, ಭೂಮಿಯೇ ನಿನ್ನ ಪಾದಪೀಠವು. ಶಾಶ್ವತವಾದದ್ದು ನಿನ್ನ ರಾಜ್ಯವು. ಶಾಶ್ವತವಾದದ್ದು ನಿನ್ನ ರಾಜ್ಯವು. ನಿನ್ನ ರಾಜ್ಯಕ್ಕೆ
ಎಲ್ಲಾ ಘನತೆ, सारा आदर, ಎಲ್ಲಾ ಮಹಿಮೆ सारी महिमा ನಿನ್ನೊಬ್ಬನಿಗೆ ಸಲ್ಲಲ್ಪಡಲಪ್ಪ. सिर्फ आप ही को मिले पिता। ನೀನೊಬ್ಬನೇ ಯೋಗ್ಯನು ನನ್ನ ರಾಜ. आप अकेले ही योग्य हो राजा। ಯೇಸುವಿನ ಹೆಸರಿನಲ್ಲಿ ನಮ್ಮ ಆರಾಧನೆಯನ್ನು ಸಲ್ಲಿಸಿದ್ದೇವಪ್ಪ ನಮ್ಮ ತಂದೆ. यीशु मसीह के नाम में हमारे आराधना को हम समर्पित करते हैं पिता। ಆಮೆನ್. आमीन। ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. परमेश्वर आप सबको बहुत आयत से ಆತನ आशीषित ಸನ್ನಿಧಿಯಲ್ಲಿ करे। ಕೂತ್ಕೊಳ್ಳೋಣ. उनकी उपस्थिति में हम बैठ जाएंगे। Hallelujah. हालेलुया। Just ask her how she is feeling. Feeling better. God loves you. परमेश्वर आपसे God प्यार loves you करते हैं। so much. Today He has visited you. परमेश्वर आपसे Just इतना look प्यार at करते that हैं कि cry. आज वो आपसे मिले हैं। You know, God loves you so much, child. God loves you. You know, this family, ಈ ಕುಟುಂಬ, यह परिवार, ಅವ್ರ ಕುಟುಂಬದಲ್ಲಿ ಈಗಾಗಲೇ ಒಬ್ಬ ಮಗಳನ್ನ ಕಳ್ಕೊಂಡಿದ್ದಾರಲ್ಲ. उनके परिवार में अभी एक बेटी को उन्होंने खो ಹೆಂಗೆ दिया ನೋಡಿ? है। देखिए कैसा है। ದೆವ್ವ ಇವಳನ್ನು ಒಯ್ತೀನಂತ ಹೇಳಿ ಹಿಡ್ಕೊಂಡು ತೊಂದರೆ ಕೊಟ್ಟು ಅವರು ಯೇಸುನ ಇಲ್ಲಿ ಬರೋದಕ್ಕಿಂತ ಮುಂಚೆ यहाँ पर आने से पहले दुरात्मा इन्हें पीड़ित कर कर इसे ले जाओंगे कहकर बताकर पीड़ित कर रहे थे। ಎರಡನೇ ಮಕ್ಕಳ, ಇವ್ರ ಎರಡನೇದವ್ರ, ಎರಡನೇ ಮಗಳು. ये दूसरी बेटी है। ಈಗ ಅದು ಹೇಳ್ತದಂತೆ ದುರಾತ್ಮ, अब वो दुरात्मा कहता है ಅವಳಲ್ಲಿ ಬಂದು उसमें आकर ಇವಳನ್ನು ತಗೊಂಡೋಗಿ ತೀರ್ತೀನಂತ. मैं इसे लेकर ही जाऊंगा कह के। ನಾನು ಹೇಳಿದೆ, मैंने कहा ದೇವ್ರೆ, परमेश्वर, ದೇವ ಕುಮಾರನ परमेश्वर के पुत्र ಸೈತಾನನ ಕಾರ್ಯಗಳನ್ನ ಲಯ ಮಾಡೋದಕ್ಕಾಗಿಯೇ शैतान के कार्यों को तोड़ने के लिए ಪ್ರತ್ಯಕ್ಷನಾದನು. वो प्रकट हुए। ಸಭೆ, ನೀನು ನಾನು कलीसिया, आप ಆ और मैं ಬಿಡುಗಡೆಯನ್ನ उस छुटकारे को ಈ ಲೋಕಕ್ಕೆ ತರುವರಾಗಿರ್ಬೇಕು. इस दुनिया में लाने वाले बनेंगे। ಇಲ್ಲದೆ ಹೋದ್ರೆ ನಮ್ಮ ಜೀವನ ವ್ಯರ್ಥ. नहीं तो हमारा जिंदगी जो है वो व्यर्थ है। ವಿದ್ಯಾಭ್ಯಾಸ, ಮನೆ, ಬಂಗಾರ ಏನ್ ಮಾಡ್ತೀರಾ ಒಂದು ಜೀವನಕ್ಕೆ ಬಿಡುಗಡೆ ತರಲಿಕ್ಕೆ ಆಗದೆ ಹೋದ್ರೆ? पढ़ाई, अलवा? घर, ये सब कुछ लेकर क्या करेंगे अगर एक जिंदगी को भी हम छुटकारा नहीं ला पाए तो? ಇವತ್ತು ಕರ್ತನ ಅವನು ಮುಟ್ಟಿದಾಗ आज के दिन परमेश्वर ने उन्हें छुआ है। ಭಯ ಪಡ್ಬೇಡ್ರಮ್ಮ, मत ಭಯ डरना। ಪಡ್ಬೇಡ್ರಿ. ಇನ್ನೂ ಒಳಗೆ ಅಳು ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. अभी भी वो रोना नहीं रोक पा ಯಾಕಂದ್ರೆ रहे हैं ದೇವರ ಪ್ರೀತಿಯನ್ನು ತುಂಬಿಕೊಳ್ತಾ क्योंकि ಇದೆ. परमेश्वर का प्यार जो है उनमें भर रहा है। ದೇವರು ನಿಮ್ಮನ್ನು ಪ್ರೀತಿಸ್ತಾರೆ. परमेश्वर आपसे प्यार करते हैं। ನಾಳೆ ಕರೆಕ್ಟ್ 1 ಗಂಟೆಗೆ ಸೇರೋಣ. कल ठीक 1 बजे हम यहाँ पर इकट्ठा होंगे। ಯಾರೇ ನಡೆಸಲಿ, कोई भी क्यों ना चलाए, ಯಾರೇ ನಡೆಸಲಿ, कोई भी क्यों ना ನಾನು चलाए। ನಮ್ಮ ಮಿಷನರಿಗಳಿಗೆ ಕಾಲ್ ಮಾಡಿದ್ದೆ, ಅವ್ರು ಮಾಡಿದ್ರು. मिशनरी वालों ने मुझे कॉल किया था। ಅವ್ರು ಹೇಳ್ತಾರೆ, वो कहते हैं ನಾವು ಬರ್ಬೋದಾ ಅಂತ ಕೇಳಿದ್ರು. क्या हम भी आ सकते हैं क्या उन्होंने पूछा। ಸೊ ನಾನು ಹೇಳಿದೆ ಬರ್ರಿ ಅಂತ. मैंने कहा जाइए। ಪಟ್ ಅಂತ ಮುಂದಿನ ಪ್ರಶ್ನೆ, जल्दी से अगला सवाल, ಫಸ್ಟ್ ನೀವ್ ಯಾವಾಗ ಇರ್ತೀರಿ ಹೇಳ್ರಿ ಅಂತ. पास्टर आप कब रहेंगे वो ನಾನು बताइए। ಹೇಳಿದೆ, ನಾನು ಇರ್ಲಿ ಬಿಡ್ಲಿ ಯೇಸು ಸ್ವಾಮಿ ಇರ್ತಾನೆ, ನೀನು ಬರ್ಬೇಕು. मैंने कहा मैं रहूं या ना रहूं यीशु मसीह रहेंगे, इसीलिए आप आइए। ಯಾರೇ ಪ್ರಾರ್ಥನೆ ನಡೆಸಲಿ, कोई भी प्रार्थना क्यों ना चलाए, 10 ದಿನ लेकिन आगे 10 दिन ಓಕೆ ನೀವು ಬಂದು ಪ್ರಾರ್ಥಿಸ್ರಿ. आप आकर प्रार्थना ನಾನು कीजिए। ಇರ್ತೀನಿ. मैं यहाँ पर रहूंगा, ಒಬ್ಬ ಮನುಷ್ಯನಿಗೆ ದೇವರು ಒಂದೇ ಗಂಟ್ಲ ಕೊಟ್ಟವನೆ. लेकिन एक मनुष्य को परमेश्वर ने एक ही गला दिया है। ನಿಮಗೆ ಒಂದ್ ಸಂಡೇ ಹಾಡಿದ್ರಂದ್ರೆ ಮನೆಗೆ ಹೋಗಿ ತಲ್ಲು ಮಲ್ಕೋತೀರಾ ನೀವು? एक संडे गाएंगे तो घर जाकर सिर दर्द करके आप सो 10 जाएंगे। ಗಂಟೆ ದಿವಸಕ್ಕೆ 7 ತಾಸು ನಾನೇ ನಿಂತ್ರೆ ಸಮಾಧಿ ಮಾಡ್ಬೇಕಂತಿದ್ರೆ ನಂದು दिन में 7 घंटे मैं ही रुकूंगा क्या? कब में आप ಇಲ್ಲ पहुंचाना ತಾನೇ? चाहते हैं मुझे? नहीं ना, ನಿಲ್ಲಿಸ್ಬೇಡ್ರಿ. इसलिए मत ನಾನು रोकिएगा। ಇದ್ದೇ ಇರ್ತೀನಿ. मैं यहाँ पर रहूंगा ही रहूंगा। ನಾನು ಪ್ರಾರ್ಥಿಸ್ತಾ ಇರ್ತೀನಿ. मैं भी प्रार्थना करते रहूंगा, ಎಲ್ಲರೂ ಕೂಡಿ 10 ದಿನ ಪ್ರಾರ್ಥನೆ लेकिन ಮಾಡಿ. हम सब मिलकर 10 दिन हम प्रार्थना करेंगे। ಇವತ್ತಿನ ಅಭಿಷೇಕ ನೋಡಿ ಆ ಪ್ರಾರ್ಥನೆನ ಈಗಾಗಲೇ ನಾನು ಅದನ್ನ ಓಪನ್ ಮಾಡಿದ್ದೀನಿ. आज के अभिषेक को देखकर उस प्रार्थना को अभी मैंने ओपन कर दिया है। ಇನಾಗ್ರೇಷನ್ ಆಗ್ಬಿಟ್ಟಿದೆ. इनॉग्रेशन हो चुका है 10 ದಿನದ 10 दिन के प्रार्थना का। आमेन। ಕೊನೆ 2 ದಿನ आखिरी 2 दिन ಫಸ್ಟ್ ಜೀವನ್ ರಾಜ್ ಅವರು ಇರ್ತಾರೆ. पास्टर जीवन राज यहाँ पर ಇವತ್ತು रहेंगे। ಬೆಳಿಗ್ಗೆ ಕನ್ಫರ್ಮ್ ಮಾಡಿದ್ದಾರೆ. ಈಗ ಅವ್ರಿಗೆ ನಾನು ಟಿಕೆಟ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಟಿಕೆಟ್ ಸಿಕ್ತಂದ್ರೆ ಅವ್ರು ಇರ್ತಾರೆ. आज सुबह के समय मैंने उन्हें पूछा और उन्होंने हाँ कहा, ಅವ್ರು अगर टिकट मिलेगा तो वो ಇರ್ಲಿ ಬಿಡ್ಲಿ ತಂದೆ ಮಗ ಪವಿತ್ರಾತ್ಮ ಮಾತ್ರ ಇದ್ದೇ ಇರ್ತಾರೆ. लेकिन कोई रहे या ना रहे, पिता पुत्र पवित्र आत्मा तो इस जगह में मौजूद रहेंगे। ಈಗ ಆದುಕೊಂಡಂತ ಪೀಠಿಕೆಯನ್ನು ಬೋಧಿಸಲಿಕ್ಕೆ ನನಗೆ ಫ್ರೀಡಮ್ ಇಲ್ಲ. जो संदेश का टाइटल मैंने लिया है उसे प्रचार करने के लिए वो स्वतंत्र मेरे अंदर अब नहीं ಯಾಕಂದ್ರೆ ಒಂದು है, ಪ್ರಸನ್ನತೆ ಇನ್ನೂ ಹರಿತಾ ಇದೆ. क्योंकि एक उपस्थिति जो है वो अभी भी बह रहा है। ಆಮೇನ್. आमेन।
ಆಮೆನ್. आमेन। ಬಹುಶಃ ನನಗನ್ನಿಸ್ತದೆ ದೇವರು ಮುಂದಿನ 10 ದಿನಕ್ಕಾಗಿ ಇವತ್ತು ಪ್ರತಿಯೊಬ್ಬರನ್ನ ಪ್ರತಿಷ್ಠಿಸ್ತಾ ಇದ್ದಾನೆ. शायद मुझे लगता है आने वाले 10 दिन के उपवास प्रार्थना के लिए परमेश्वर आज के दिन हर एक को प्रतिष्ठित कर रहे हैं। ಆಮೆನ್. आमेन। ಅದನ್ನ ಇವತ್ತು ಪ್ರಾರಂಭ ಮಾಡ್ಕೊಂಡು ಬಿಡೋಣ. उसे हम आज के दिन प्रारंभ करेंगे। ಆಮೆನ್. आमेन। ನಿಮಗೆ ಅನುಭವ ಆಗುತ್ತಾ ಅದು? आपको वो अनुभव हो रहा है? ಆ ಪ್ರಸನ್ನತೆ ನಿಮಗೆ ಅನುಭವ ಆಗ್ತಾ ಇದೆ? वो उपस्थिति की आपको अनुभव हो रहा है? ಆಮೆನ್. आमेन। ಪ್ರಾರ್ಥಿಸ್ಕೊಳ್ಳಿ ಕೂತಲ್ಲಿನೇ. जहाँ पर आप बैठे ನಿಮ್ಮ हैं वहीं पर ಕುಟುಂಬದವರು ನಿಮ್ಮ ಜೊತೆಗಿದ್ರೆ, अगर आपके परिवार वाले आपके साथ ಇಲ್ಲದೆ हैं ಇದ್ರೂ तो, ಚಿಂತೆ ಇಲ್ಲ. अगर नहीं है तो भी चिंता नहीं ಅಕ್ಕಪಕ್ಕದವರ है। ಕೈ ಹಿಡಿದು अपने अगल बगल वालों के हाथों को पकड़कर ಒಂದೇ ಒಂದು ನಿಮಿಷ एक ही एक मिनट ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. अनन्य भाषा में आप प्रार्थना ವರ ಇಲ್ಲದೆ कीजिएगा। ಇರೋರು जिन्हें वरदान नहीं ದೇವರ है, ಆತ್ಮನು ಈ ಸಮಯದಲ್ಲಿ ನಿಮಗೆ ಆ ವರವನ್ನು ಕೊಡ್ಲಿ. परमेश्वर का आत्मा इसी समय पर आपको वो वरदान दे। ಶುಠರ ಬಲಮನ ಕೈಯಂದರ ಶಿಖಿಲಿ ಬಿದಿನಿ ಅಂದರ ಬಲ ಸಿಕದ್ರಿ ಅಂದ ಜಿಗರ ಬಲಮನ ಲಕ್ಷಣದ ಕತ್ರ ಶಂದ್ರ ಬಾಬಾ 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 ರಿಯನ ಮಸಂದಲ ಬಲ ಬಲಮನ ಕರ್ದ ಬಸಂದಲ ಬಲ 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 ರಿಯನ ಮಮ ಮಶಂದಲ ಬದನ ಕತರ ಬರ ಬದನ ಕಲ ಬಶಂಚಲ ಬ ರಿಯನ ಮನ ಕರ್ದ ಬಾಬಾ 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 ಓ ರಮನ ಕಲ ಬರ ಬಲಮನ ಕರ್ದ ಶಂದ್ರ ಬಸಂದಲ ಮನ ಕರ್ದ ಬಲ ರಿಯನ ಮಶಂಚಲ ಬರ ಬಲಮನ ಕರ್ದ ಸಂದಲ ಬಲ ಕಲ ಬಲ ಬಲ ರಿಯಂದಲ ಬಸದಲೆ ಬೆಲೆ ಬೆಲೆ Zigara balaba. Shukala barabala manakara bashanchale brashekele yanda. Riga nama shanchalaba. Pray, pray, pray softly. आप प्रार्थना As कीजिए। the music supports you. जैसे म्यूजिक आपको सपोर्ट Begin to करेगा, pray. आप प्रार्थना कीजिए। Sukere balamana karaba shanchalaba rabalamana karaba. Riana nama shuchalaba randala dana karaba baba baba rabalamana karaba. Riga dana karaba shanchalaba sakatara yandalaba. Shakraba sandalaba baba shanchalaba randala dana karaba raba raba. Rialaba shanchalaba katlara yandalaba sakalaba yandalaba mana karaba baba baba. O rabalamana karaba sandalaba katlara yanda. Kurandala mana karaba shandalaba rakatlara yanda. Rigadana masikari alaba shantalaba. ನಿಮ್ಮ ಜೀವಿತವನ್ನು ಆತನಿಗೆ ಸಮರ್ಪಿಸಿರಿ. आपकी जिंदगी को उन्हें आप समर्पित कीजिए। ಒಂದು ಬಲ ನಿಮ್ಮನ್ನು ಆವರಿಸಿಕೊಳ್ತಾ ಇದೆ. एक बाल आप पर ಒಂದು उतर आ रहा ಶಕ್ತಿ, ಒಂದು है, ಹೊಸ ಬಲ, एक ताकत, एक ಒಂದು नया ಹೊಸ सा बल, ಮನೋಬಲ, एक नया सा मनोबल, ಒಂದು ಹೊಸ ಧೈರ್ಯ, एक नया सा ಒಂದು ಹೊಸ हिम्मत, ಭರವಸೆ, एक नया सा ಒಂದು भरोसा, ಹೊಸ ವಿಶ್ವಾಸ. एक नया सा विश्वास। ಓ ರಬ ಶಂಚಲಬ ರಮನ ಕರಬ ಶಂಚಲಬ ರಸ್ಕಪ್ಲರಯಂದ ರಿಗದನ ಮನ ಕರಬ ಶಂಚಲಬ ರಬಲಬ ಇರಿಯಂದನ ದನ ಕರಳದ ಬಬ ಸಂದಲ ಬಬ ಶಂದಲಬ ರಮನ ಕಿರಿಯ ಜಗೋರಿ ಕತಿನದಿಯ ರಬ ಸಕಲಬ ಶಂಚಲರಲಬ ರಿಯನಮ ಶಂಚಲಬ ರಸ್ಕಪ್ಲರಯಂದ ಲಬ್ರ ಕತ್ಲರಯಂದ ರಿಗದನ ಮನ ಕರಳ ಬಬ 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 Sikere bele mana karaba shanchala bras katlara yanda rugada namana kalaba shanchala bras katlara yanda la baba 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 nan jivita bhaga swami Jesus kalabresh katleri yanda la dene kiri yanda ragata zigri yanda la dana karla baba shanchala baba shanchala baba baba zigri yanda la baba shanchala ಯೇಸಯ್ಯ ನನ್ನ ಸ್ತುತಿ ಪಾತ್ರನೇ ಯೇಸಯ್ಯ ನನ್ನ ಗಣನೀಯನೇ ಯೇಸಯ್ಯ ನನ್ನ ಮಹನೀಯನೇ ದೇವರ ವಾಕ್ಯ ಹೇಳ್ತದೆ, परमेश्वर का वचन कहता है, ದೇವರ ವಾಕ್ಯ ಹೇಳ್ತದೆ, परमेश्वर का वचन कहता है, ಈ ಜಾತಿಯು ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದ, यीशु मसीह ने अपने चेलों से कहा, ಈ ಜಾತಿಯು यह जाति जो है ಪ್ರಾರ್ಥನೆ ಮತ್ತು ಉಪವಾಸದ ಹೊರತು ಹೋಗುವುದಿಲ್ಲ. प्रार्थना और उपवास के बजाय वो नहीं जाएगा। ಈ ಮುಂದಿನ 10 ದಿನಗಳು आपके आगे के 10 दिन ಉಪವಾಸ ಮಾಡ್ರಿ. उपवास आप कीजिए। ರಾತ್ರಿ 8 ಗಂಟೆಗೆ ಪ್ರಾರ್ಥನೆ ಮುಗಿದ ನಂತರ ಹೋಗಿ ಊಟ ಮಾಡ್ಕೊಳ್ಳೋಣ. रात के 8 बजे प्रार्थना खत्म होने के बाद जाकर हम 7 खाना ಗಂಟೆ खाएंगे। ನೀವು ಪ್ರಾರ್ಥನೆಗೋಸ್ಕರ ಬರುವಾಗ 7 घंटे जब आप प्रार्थना के लिए यहाँ पर आएंगे,
ನೀವು ಬೇಕಾದಂತ ಅವಶ್ಯಕತೆಗಳನ್ನು ತಗೊಂಡು ಬನ್ರಿ. जो आपको चाहिए जरूरत की चीजें उसे ले आइएगा. ಫ್ರೂಟ್ ಜ್ಯೂಸ್, फ्रूट जूस हो, ನೀರು, पानी हो, ಆದ್ರೆ ಒಂದು ಹಠ ಹಿಡಿಯಿರಿ. या फिर एक जिद आप मन में रखिए, परमेश्वर ನನಗೆ ಕಾದುಕೊಂಡಿರುವಂತ ಬಿಡುಗಡೆ ನನಗೆ ಬೇಕೇ ಬೇಕು. जो छुटकारे के लिए मैं इंतजार कर रहा हूँ उसे मुझे चाहिए ही चाहिए. ಆಮೆನ್. आमेन. ನಾನು ಬೆಳಿಲೇಬೇಕು. मुझे बढ़ना ही ನಿನ್ನ है. ಪ್ರಸನ್ನತೆ ನನಗೆ ಬೇಕೇ आपका ಬೇಕು. उपस्थिति मुझे चाहिए ही चाहिए. ನನ್ನ ಜೀವಿತ ಭಾಗ ಸ್ವಾಮಿ, ಪ್ರಿಯವರನೇ ನನ್ನ ಜೀವಿತ ಭಾಗ ಸ್ವಾಮಿ, ಪ್ರಿಯವರನೇ ಯೇಸು ಸ್ವಾಮಿ. యేసయ్య యేసయ్య ನನ್ನ ಸ್ತುತಿ ಪಾತ್ರನೇ, యేసయ్య ನನ್ನ యేసయ్య ನನ್ನ ಮಹನೀಯನೇ, యేసయ్య ನನ್ನ ಆರಾಧ್ಯನೇ. ಆಮೆನ್, ಆಮೆನ್, आमेन. ಕೇಳಿಸ್ಕೊಳ್ಳಿ. इसे सुनिएगा. ಆ ಹುಡುಗ ದೆವ್ವ ಹಿಡಿದಿದೆ ಅಂದಾಗ ಬಂದಿರ್ಲಿಲ್ಲ. वह लड़का दुरात्मा से पीड़ित है कि नहीं आया था. ಆತನ ತಂದೆ ಏನ್ ಹೇಳಿದ ಅಂದ್ರೆ, उसके पिता ने क्या कहा ಈತನಿಗೆ था? ಮೂರ್ಛಾ ರೋಗವಿದೆ, इसको मूर्छा बीमारी है, ಎಪಿಲೆಪ್ಸಿ, एपिलेप्सी, ಮೂರ್ಛಾ ರೋಗ. मूर्छ बीमारी है. ಅವನು ಎಲ್ಲಿರ್ತಾನೋ ಆ ರೋಗ ಬಂದ ತಕ್ಷಣ ಅವನು ಎಲ್ಲಿರ್ತಾನೋ ಅಲ್ಲಿ ಬಿದ್ದು ಬಿಡ್ತಾನೆ. ಅದು ಬೆಂಕಿ ಪಕ್ಕದಲ್ಲಿದ್ರೆ ಬೆಂಕಿಯಲ್ಲಿ ಬೀಳ್ತಾನೆ, ನೀರಿದ್ರೆ ನೀರಲ್ಲಿ ಬೀಳ್ತಾನೆ, ಎಲ್ಲಿರ್ತಾನೋ ಅಲ್ಲಿ ಬಿದ್ದು ಬಿಡ್ತಾನೆ. वो जब बीमारी आता है वो इंसान जहाँ कहीं भी हो वहीं पर वो गिर जाता है. आग हो, पानी हो, कहीं पर भी वो गिर ನಾನು जाता ನಿನ್ನ है. ಶಿಷ್ಯರ ಬಳಿಗೆ ಅವನನ್ನು ಕರ್ಕೊಂಡು ಬಂದೆ. मैं तेरे चेलों के पास उसे ले आया, ಅವರಿಗೆ ಬಿಡಿಸ್ಲಿಕ್ಕೆ ಆಗ್ಲಿಲ್ಲ. लेकिन वो इसे छुड़ा नहीं पाए. ಆಮೆನ್, आमेन, ಆಮೆನ್. आमेन. ಅದು ನಮ್ಮ ಜೊತೆಗೆ ಆಗ್ಬಾರ್ದು. वो हमारे साथ नहीं होना है. ಇವ್ರ ಹತ್ರ ಬಂದ್ವಿ, इनके पास हम ले आए, ನಮಗೆ ಬಿಡುಗಡೆ ಆಗ್ಲಿಲ್ಲ ಅಂತ ಅನ್ಬಾರ್ದು. हमें छुटकारा नहीं हुआ कि ಅಂತ नहीं ಅಭಿಷೇಕಕ್ಕೆ कहना ನಾವು है. ಬೆಳಿಬೇಕು. ऐसे अभिषेक में ಆಗ हमें ಯೇಸು बनना ಸ್ವಾಮಿ है. ಹೇಳ್ತಾನೆ, तब यीशु मसीह कहते हैं, ಎಲ್ಲೇ ಅಪನಂಬಿಕೆ ಉಳ್ಳ ಸಂತಾನವೇ, हे अविश्वासी ಇನ್ನು संतति, ಎಷ್ಟು ದಿನ ನಾನು ನಿಮ್ಮನ್ನ ಸಹಿಸಿಕೊಳ್ಳಲಿ, और कितने दिन मैं तुम्हें सहूं, ಇನ್ನು ಎಷ್ಟು ದಿನ ನಾನು ನಿಮ್ಮ ಜೊತೆಗಿರ್ಲಿ. और कितने दिन मैं तुम्हारे साथ रहूं. ಅವನನ್ನ ಕರ್ಕೊಂಡು ಬನ್ರಿ. उन्हें ले आओ. ರೋಗ ಅಂತ ಕರ್ಕೊಂಡು ಬಂದಿದ್ರು, बीमारी के उसे ले आया गया ಆದ್ರೆ था, ಅವನ ಮುಂದೆ ಬಂದ ತಕ್ಷಣ लेकिन उनके सामने आते ही ದುರಾತ್ಮ ಹೊರಗೆ ಬೀಳ್ತಾನೆ. दुष्टात्मा बाहर आने लगा. ಪ್ರತಿಯೊಂದು ಕಷ್ಟ ರೋಗದ ಹಿಂದೆ ಒಂದು ದುರಾತ್ಮ ಇರ್ತದೆ. हर एक बीमारी के पीछे एक दुष्टात्मा होता है. ಒಂದು ಸಂಬಂಧದ ಮುರಿಯುವುದರ ಹಿಂದೆ ಒಂದು ದುರಾತ್ಮ ಇರ್ತದೆ. एक रिश्ते के टूटने के पीछे एक दुष्टात्मा होता है. ಒಂದು ಹಣಕಾಸಿನ ತೊಂದರೆ ಹಿಂದೆ ಒಂದು ದುರಾತ್ಮ एक ಇರ್ತದೆ. आर्थिकता के तकलीफ के पीछे एक दुष्टात्मा होता ಒಂದು है. ಅನಾರೋಗ್ಯದ ಹಿಂದೆ ದುರಾತ್ಮನ ಕಾರ್ಯವಿರ್ತದೆ. एक बीमारी के पीछे दुष्टात्मा का कार्य होता है. ಕೇಳ್ತಾ ಇದ್ದೀರಾ? क्या आप सुन रहे हैं? ಅದನ್ನ ಜಯಿಸ್ಕೊಳ್ಬೇಕು. उसे हमें विजय पा लेना है. ಪ್ರಾರ್ಥನೆ, प्रार्थना, ಉಪವಾಸ, उपवास, ಪ್ರಾರ್ಥನೆ, प्रार्थना, ಪ್ರಾರ್ಥನೆ, ಪ್ರಾರ್ಥನೆ, प्रार्थना और प्रार्थना. ಅದನ್ನು ಜಯಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ. और तभी ही हम उस पर विजय पा सकते हैं, ಯಾಕಂದ್ರೆ ಕರ್ತನ ನಮಗೆ ವಾಗ್ದಾನ ಮಾಡಿದ್ದಾನೆ, क्योंकि परमेश्वर ने हमसे वायदा किया ನಿನ್ನ है, ಪಾತ್ರೆಯು ತುಂಬಿ ಹೊರಸೂಸುವುದು. तुम्हारा कटोरा जो है वो भर कर उभरेगा. ಪ್ರತಿಯೊಂದು ದುಶ್ಚಟದ ಹಿಂದೆ ಒಂದು ದುರಾತ್ಮವಿದೆ. हर एक बुरे आदत के पीछे एक दुष्टात्मा है. ಮನುಷ್ಯರು ತೋರಿಸುವ ಪ್ರತಿಯೊಂದು ವೈರತ್ವದ ಹಿಂದೆ ಒಂದು ದುರಾತ್ಮ ಇದೆ. मनुष्य दिखाने वाले हर एक शत्रुत्व के पीछे एक दुष्टात्मा ಅವುಗಳನ್ನು है. ಸೋಲಿಸುವುದಾಗಿದ್ರೆ उसे हम हराएंगे तो ಕರ್ತನ ಮಮತೆ, ಕರ್ತನ ಗುಣಪಡಿಸುವಿಕೆ, ಕರ್ತನ ಬಿಡುಗಡೆ ನಿಮ್ಮನ್ನು ತುಂಬಿಕೊಳ್ಳುತ್ತದೆ. परमेश्वर का ममता, परमेश्वर का चंगाई, परमेश्वर का छुटकारा आप में भरेगा. आमीन. आमीन. ಅದಕ್ಕಾಗಿ ನಾವು ಪ್ರಾರ್ಥಿಸುವುದು, इसके लिए हम प्रार्थना के लिए अपने आप को हम सौंप देंगे. Jesus, thank you Lord. ಒಂದೇ ಒಂದು ಸಾರಿ ಕರ್ತನಿಗೆ एक बार परमेश्वर के लिए प्रार्थना करके समाप्त करने से पहले ನಿನ್ಕರದಿ ನಿರ್ಮಿಸಿ ನಿಶ್ವಾಸವಾನಿಡಿ ಜೀವಾತ್ಮದಿ ನನ್ನ ಸೃಷ್ಟಿಸಿರುವೆ. ನಿನ್ಕರದಿ ಸೃಷ್ಟಿಸಿ ಬದಲೇನು ನಿನಗೆ ನಾ ಹೊರಗೆ ಸಯ್ಯ. ಸಮಸ್ತದಿಂದ ಆರಾಧಿಸುವೆ.
ಸ್ತೋತ್ರ 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 ಆಮೇನ್. ಆಮೆನ್. ಒಂದು ನಿಮಿಷ ಕುತ್ಕೊಳ್ಳಿ. ಒಂದು ಕಡೆ ಕೊನೆಯ ಸಭೆಯ ಮುಗಿಯುವ ಇನ್ನು 15 ನಿಮಿಷಗಳಲ್ಲಿ ಅಭಿ ಅದರಲ್ಲಿ ಸಮಯ- 10 ನಿಮಿಷ ಮಾತ್ರ ನಾನು ತೆಗೆದುಕೊಳ್ತೇನೆ. अभी खत्म होने के लिए समय 15 मिनट बाकी है. ಮತ್ತಾಯ उसमें 10 16 मिनट है. मत्ती का सुसमाचार ಮತ್ತಾಯ उसका 16ನೇ 16वां अध्याय. ಅಧ್ಯಾಯದಲ್ಲಿ मत्ती का सुसमाचार उसके 16वें अध्याय में ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ದ, यीशु मसीह अपने चेलों से कहते ಜನ हैं, ನನ್ನನ್ನ ಏನಂತ ಕರೀತಾರೆ? लोग मुझे क्या कहकर बुलाते हैं. ಅದು ಯೇಸು ಸ್ವಾಮಿಗೆ ಜನದ ಬಗ್ಗೆ ಬಿದ್ದಿದ್ದಿಲ್ಲ ಬಿಡಿ, यीशु मसीह को लोगों के बारे में नहीं पढ़ा था, ಆದ್ರೆ छोड़िए, ಶಿಷ್ಯರ ಬಗ್ಗೆ ಬೇಕಿತ್ತು. लेकिन चेलों के बारे में उन्हें ಅದಕ್ಕೆ चाहिए ಕೇಳಿದ. था, इसीलिए उन्होंने ಅವ್ರು पूछा. ಹೇಳ್ತಾರೆ, ನೀನು ಬರ್ಬೇಕಾದಂತ ಎಲಿಯನ್ ಅಂತಾರೆ, आप आने वाला ಯೆರೆಮೀಯನ್ एलिया ಅಂತಾರೆ, कहते हैं, इर्मिया कहते हैं, ಪ್ರವಾದಿಗಳಲ್ಲಿ ಒಬ್ಬನು ಅಂತಾರೆ. भविष्यवक्ताओं में के एक है के ಆಗ कहते हैं. ಯೇಸು ಸ್ವಾಮಿ, लेकिन ಅದು यीशु ಬಿಡಿ, मसीह उसे छोड़िए, ನೀವೇನಂತೀರಾ? तुम लोग क्या कहते हो. ಕೇಳ್ತಾ ಇದ್ದೀರಾ? ನನ್ನ ಬಗ್ಗೆ ನಿಮ್ಮ ಅದು ಅಭಿಪ್ರಾಯ ಅಲ್ಲ, वो कोई अभिप्राय नहीं है, ಅಭಿಪ್ರಾಯ ಅಲ್ಲ, वो कोई अभिप्राय नहीं है. ನನ್ನ ಬಗ್ಗೆ मेरे बारे में ನೀವೇನಂತೀರಾ तुम क्या ಅಂದ್ರೆ- कहते हैं, उसका मतलब, ಅಂದ್ರೆ उसका मतलब ನಾನು ಏನಂತ ನೀವು ತಿಳ್ಕೊಂಡಿದ್ದೀರೋ मैं क्या हूँ कि तुम जो सोच रहे हो ಅದರ ಮೇಲೆ ನಿಮ್ಮ ಆಶೀರ್ವಾದ ನೆಲೆಗೊಂಡಿದೆ. उसके ऊपर आपका आशीष जो है वो निर्भर ಪೇತ್ರನು है. ಹೇಳ್ದ, पेतरुस ने कहा, ನೀನು ಕ್ರಿಸ್ತನು, आप मसीह हो, ಬರಬೇಕಾಗಿರುವಂತ ಕ್ರಿಸ್ತನು, आने वाले मसीह हो, ನೀನೇ ಮಸಿಯನು. आप ही मसीहा हो. ತಕ್ಷಣ ಯೇಸು ಹೇಳಿದ್ರು, उसी क्षण यीशु मसीह ने कहा, ಪೇತ್ರನೇ, पेतरुस, ರಕ್ತ ಮಾಂಸ ನಿನಗೆ ಇದನ್ನು ಪ್ರಕಟಿಸಲಿಲ್ಲ, लहू और मांस ने इसे तुम्हें प्रकट नहीं किया है, ಪರಲೋಕದಲ್ಲಿರುವ ನನ್ನ ತಂದೆ ಇದನ್ನು लेकिन स्वर्ग में रहने वाले मेरे पिता ने तुम्हें ये दिखाया है. ಜನ ಏನಂತಾರ ಹೋಯ್ತು, लोग क्या कहते हैं वो चला गया. 11 ಶಿಷ್ಯರು ಏನಂತಾರ ಹೋಯ್ತು. 11 चेले क्या कहते हैं वो एक तरफ. ಕೇಳ್ತಾ ಇದ್ದೀರಾ? आप सुन रहे हैं. ಲೋಕ ಹೋಯ್ತು, दुनिया चला गया, ಯಹೂದ್ಯರು ಹೋಯ್ರು, यहूदी चले गए, 11 ಶಿಷ್ಯರು ಹೋದ್ರು, 11 चेले भी चले गए, 120 ಶಿಷ್ಯರು ಹೋದ್ರು, 120 चेले भी चले ಒಬ್ಬನೇ गए. ಬಂದ. एक ही व्यक्ति ಏನೋ आया. ಯಾರನು ಪೇತ್ರ. वो कौन है? ಅವನೊಬ್ಬನೇ पेतरुस. ಏನು ಉತ್ತರ ಕೊಟ್ಟ? वो एक ही ने क्या उत्तर दिया? ನೀನು ಮಸಿಯನು. आप ही आने वाले मसीहा हो. ಅಷ್ಟೇ. सिर्फ उतना ही. ಯೇಸು ಸ್ವಾಮಿ ಏನ್ ಹೇಳ್ತಾನೆ ಗೊತ್ತಾ? यीशु मसीह क्या कहते हैं आप जानते हो? ನಿನ್ನ ಹೆಸರು ಪೇತ್ರ. तुम्हारा नाम पेतरुस है. 18ನೇ ವಚನ 18वां ಬೇಗ वचन. ನೋಡಿ. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳ್ತೇನೆ ಹಾ, ಮತ್ತೆ ನಾನು ನಿನಗೊಂದು ಮಾತು ಹೇಳ್ತೇನೆ. ಹೇಳ್ತೇನೆ ಅದೇನೆಂದರೆ ಅದೇನಂದ್ರೆ, ನೀನು ಪೇತ್ರನು ನೀನು ಪೇತ್ರನು. ಒಂದ್ ನಿಮಿಷ. ನೀನು ಪೇತ್ರನು ಅಂದ್ರೆ ಬಂಡೆ ಅಂತ ಅರ್ಥ. तू पेतरुस उसका ಕೇಳಿ मतलब पत्थर. ಈಗ ಯಾರಿಗೆ ಅಲ್ಲಿರೋರಿಗೆ ಯೇಸು ಸ್ವಾಮಿಗೆ ಯಾರು ಗೊತ್ತಿರ್ಲಿಲ್ಲ ಅವನ ಹೆಸರೇನಂತ? वहाँ पर रहने वाले कोई भी नहीं जानते कि उसका नाम क्या था. ಯೇಸು ಬೇರೆ ಹೇಳ್ಬೇಕಾ ನೀನು ಪೇತ್ರ ಅಂತ? क्या यीशु मसीह अलग ಇಲ್ಲ से ಇಲ್ಲ, कहना है कि तुम पेतरुस ಅವತ್ತೇನೋ हो? ಒಂದು नहीं. ಸಂಗತಿ ಜರುಗ್ತು. उस दिन कुछ तो एक विषय घटा ಏನ್ था. ಜರುಗ್ತು ಗೊತ್ತಾ? वो क्या हुआ आप जानते हो? ಯೇಸುವಿನ ಬಗ್ಗೆ ಪ್ರಕಟಣೆ ಮತ್ತು ಈ ನಾಮ ಪೇತ್ರ यीशु मसीह के ಇವೆರಡು बारे में ಶೇಕ್ ಹ್ಯಾಂಡ್ ಮಾಡುದು. प्रकटीकरण और यह नाम पेतरुस जो है दोनों ने शेक हैंड किया, हाथ मिलाया. ಪೇತ್ರ पेतरुस, ನೀನೇ ಮಸಿಯ आप ही मसीहा ಅಂತ हो ಒಪ್ಕೊಂಡ. कहकर उसने स्वीकार लिया. ಅವನಲ್ಲಿ ಬಂದಂತ ಈ ಪ್ರಕಟಣೆಗೆ ದೇವರು ಹೇಳ್ತಾ ಇದ್ದಾನೆ, ನೀನು ಬಂಡೆ. इसीलिए उसमें आए हुए इस प्रकटीकरण को वो कह रहे The हैं कि तुम revelation चट्टान हो. you receive in your life becomes the foundation of your life. जो प्रकटीकरण आपके जिंदगी में आप स्वीकारते हो वही आपके जिंदगी का नींव बन जाता है. ಆದ ಕಾರಣ ವಾಕ್ಯದ ಪ್ರಕಟಣೆ ಬಹಳ ಅವಶ್ಯ. और इस कारण से वचन का और कहते हैं, प्रकटीकरण बहुत नीनु जरूरी पेत्रा. है. वो कहते हैं तुम पेतरुस हो, ಬಂಡೆ. चट्टान. ಈ ಬಂಡೆಯ ಮೇಲೆ और इस पत्थर ಅಂದ್ರೆ के ಪೇತ್ರನ ऊपर, ಮೇಲಲ್ಲ, उसका मतलब पेतरुस के ऊपर नहीं, ಅವನಲ್ಲಿ ಬಂದಂತ ಪ್ರಕಟಣೆಯ ಮೇಲೆ उसके अंदर आया हुआ उस प्रकटीकरण के ನನ್ನ ऊपर ಸಭೆಯನ್ನು ಕಟ್ತೀನಿ. मेरे कलीसिया को मैं बांध ನರಕದ दूंगा. ದ್ವಾರಗಳನ್ನ ಎದುರಿಸಲಿಕ್ಕೆ नरक के दरवाजे उसे नहीं रोक पाएंगे. ತಿಳಿತಾ? आप समझ पा रहे ಅದಕ್ಕೆ हैं? ವಾಕ್ಯ इसीलिए ಅದರ वचन, ಪ್ರಕಟಣೆ ಅರ್ಥ ಆಗುವಾಗ उस प्रकटीकरण को जब हम ಅದನ್ನ समझ लेते ಹಿಡ್ಕೊಳ್ಬೇಕು. हैं उसे पकड़ लेना है. ಉದಾಹರಣೆಗೆ उदाहरण के ಒಂದು लिए ದಿನ ಪ್ರಾರ್ಥಿಸ್ತಾ ಇದ್ದೆ, एक दिन मैं प्रार्थना कर ಬಹಳ रहा था, ಗೊಂದಲದಲ್ಲಿದ್ದೆ. बहुत उलझन में मैं था. ಓಡಾಡಿ ಸಾಕಾಗ್ತದಪ್ಪ. घूम फिर कर मैं थक चुका हूँ पिता. ನಾನು ಬೆಳಗಾವಿಯಲ್ಲಿ ಇರ್ಬೇಕಾ ಗೋವಾದಲ್ಲಿ ಇರ್ಬೇಕಾ? मैं बेलगावी रहना है या गोवा में रहना है? ಎರಡು ಕಡೆ ಆಗ್ತಾ ಇಲ್ಲ. दोनों तरफ मुझसे नहीं हो रहा. ಈಗಲ್ಲ, ಚಿಂತೆ ಮಾಡಬೇಡಿ. अब नहीं, चिंता मत ಕೆಲವು कीजिए. ವರ್ಷಗಳ ಹಿಂದೆ थोड़े साल पहले ಅವಾಗ ಪ್ರಾರ್ಥಿಸ್ತಾ ಇದ್ದೆ. तब मैं प्रार्थना कर ಅವತ್ತು रहा था ಬೆಳಿಗ್ಗೆ और उस सुबह के समय ಬೈಬಲ್ ಓದ್ತಾ ಇದ್ದಾಗ मैं बाइबल जब पढ़ रहा ದೇವರ था, ಆತ್ಮನು परमेश्वर की आत्मा ने ಇಸಾಕನಿಗೆ ಹೇಳಿರೋ ಮಾತು, इसहाक से कहने वाला बात, ಇದೇ ದೇಶದಲ್ಲಿ ನೆಲೆಗೊಂಡಿರು, ನಾನು ನಿನ್ನೊಂದಿಗಿರುವೆನು, ನಿನ್ನನ್ನು ಆಶೀರ್ವದಿಸುವೆನು. इसी देश में वास करना, मैं तुम्हारे संग रहूंगा और मैं तुम्हें आशीष ಅವನಿಗೆ दूंगा. ಎದ್ದು ಬಂದು ಹೊಡಿತು. ऐसे ही उठकर आकर मुझे उसने मार दिया. ಅವತ್ತು ನನಗೂ ಆ ವಾಕ್ಯಕ್ಕೂ ಸಂಬಂಧ ಬಂತು. उस दिन मुझे और उस वचन को एक संबंध आया. ಆ ರೀತಿಯ ವಾಕ್ಯಕ್ಕೂ ನಿಮಗೂ ಸಂಬಂಧ ಬರಬೇಕು. उस तरीके से वचन को और आपको एक ಆವಾಗ संबंध आना है. और तब ಆ ವಾಕ್ಯದ ಅಭಿಷೇಕ ನಿಮ್ಮ ಜೀವಿತವನ್ನ ರೂಪಿಸುತ್ತದೆ. उस वचन में रहने वाला अभिषेक आपके जिंदगी में ಆ भरकर रूप ವಾಕ್ಯ देता है. ಬಂದಾಗಿನಿಂದ जब से वो वचन ನನ್ನ आया है, ಕೊರತೆಗಳು ಸಾಯಲಿಕ್ಕೆ ಪ್ರಾರಂಭ. मेरे सारे कमियां जो है वो मरने लगे.
ದೇವರು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ. परमेश्वर उसे बांधने लगे. ಈ ವ್ಯತ್ಯಾಸ ಅರ್ಥ ಆಯ್ತಾ? ये व्यत्यास आप समझ पा रहे ಅದಕ್ಕಾಗಿ हैं? ಆಶಿಸ್ರಿ, इसीलिए आप आशा रखिए, ಆಶಯ ಪಡ್ರಿ ವಾಕ್ಯ ಓದ್ಲಿಕ್ಕೆ. वचन पढ़ने के लिए आशा रखिए, ಯಾಕಂದ್ರೆ ಆ ಒಂದು ಪ್ರಕಟಣೆಯ ಮೇಲೆ, क्योंकि उस प्रकटीकरण के ನೀನು ऊपर, ಪಡೆದುಕೊಳ್ಳುವ ಪ್ರಕಟಣೆಯ ಮೇಲೆ आप पाने वाले प्रकटीकरण के ऊपर ದೇವರು ನಿನ್ನ ಆಶೀರ್ವಾದಗಳನ್ನ ಬಿಡುಗಡೆ ಮಾಡ್ತಾರೆ. परमेश्वर आपके आशीषों को वो बढ़ाते हैं. ಆಮೆನ್, आमेन, ಆಮೆನ್. आमेन. ಎದ್ದು ನಿಂತುಕೊಂಡು ಕೊನೆ ಸಾರಿ ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸಿ ಪ್ರಾರ್ಥನೆ उठ ಮಾಡಿಕೊಳ್ಳೋಣ. खड़े होकर एक आखिरी बार परमेश्वर को महिमा देते हुए हम प्रार्थना करेंगे. ನಿನ್ ಋಣವ ಹೇಗೆ ತೀರಿಸಲಿಯೇ ಸಯ್ಯ, ಜೀವಿತದಿಂದ ಆರಾಧಿಸುವೆ. ನಿನ್ ಋಣವ ಹೇಗೆ ತೀರಿಸಲಿಯೇ ಸಯ್ಯ, ಜೀವಿತದಿಂದ ಆರಾಧಿಸುವೆ. ಸಯ್ಯ ನನ್ನ ಸುದ್ದಿ ಪಾತ್ರನೇ, ಏಸಯ್ಯ ನನ್ನ ಧನಿಯನೇ, ಏಸಯ್ಯ ನನ್ನ ಧನಿಯನೇ, ಏಸಯ್ಯ ನನ್ನ ಆರಾಧ್ಯನೇ, ಏಸಯ್ಯ ನನ್ನ ಸ್ತುತಿ ಪಾತ್ರನೇ, ಏಸಯ್ಯ ನನ್ನ ಜನನೀಯ. ಸಯ್ಯ ನನ್ನ ಎಲ್ಲಾ ಘನತೆ, सारा आदर, ಎಲ್ಲಾ ಮಹಿಮೆ, सारी महिमा, ಎಲ್ಲ ಸ್ತೋತ್ರ ಸ್ತುತಿ सारी स्तुति और धन्यवाद ನಿನ್ನೊಬ್ಬನಿಗೆ ಸದಾ ಕಾಲ ಸಲ್ಲಲ್ಪಡ್ಲಿ ನನ್ನ सिर्फ ರಾಜ. आप ही को हमेशा हमेशा के लिए मिले पिता. ಈ ದಿನ ನಮಗೆ ನೀನು ಕೊಟ್ಟಿರುವ ನಿನ್ನ ಪ್ರಸನ್ನತೆಗಾಗಿ ನಿನಗೆ ಕೋಟಿ 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 आज ಸ್ತೋತ್ರಗಳು. के दिन जो उपस्थिति आपने हमें दिया है उसके लिए हम कोटि कोटि ನಮ್ಮ धन्यवाद ಪ್ರಾರ್ಥನೆ देते हैं. ಕೇಳಿದಕ್ಕಾಗಿ ಸ್ತೋತ್ರ. हमारे प्रार्थनाओं को सुना इसलिए आपको धन्यवाद देते ಯೇಸುವಿನ हैं. ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ यीशु ತಂದೆ. मसीह के नाम में हम मांगते हैं ಎಲ್ಲರೂ पिता. ಒಟ್ಟಾಗಿ ಹೇಳೋಣ. सब मिलकर आमेन. कहेंगे आमेन. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ಸ್ವಾಮಿ. ಒಟ್ಟಾಗಿ ಹೇಳೋಣ ಆಮೆನ್.